गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಆಭಾ ಮಂಡಲದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನಮ್ಮ ಶಕ್ತಿಯ ಸೆಂಟರ್ಗಳ ಎನರ್ಜಿ ಅಥವಾ ನಾವು ಧ್ಯಾನವನ್ನ ಮಾಡ್ತಾ ಬಂದಾಗ, ಮತ್ತೆ ಈ ಚಕ್ರ ಧ್ಯಾನವನ್ನ ನಾವು ಮಾಡ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಆಟೋಮ್ಯಾಟಿಕಲಿ ತನ್ನಷ್ಟಕ್ಕೆ ತಾನೇ ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಆತ್ಮ ಎಲ್ಲ ಶಕ್ತಿಗಳು ಕೂಡ ಒಂದೊಂದು 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 ಅಲೈನ್ಮೆಂಟ್ ಆಗೋದಿಕ್ಕೆ ಪ್ರಾರಂಭ ಆಗ್ತಾ ಬರುತ್ತೆ. ಆಗ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ತನಗೆ ತಾನೇ ನಮ್ಮ ಆಭಾ ಮಂಡಲದ ಶಕ್ತಿ, ಆ ರಕ್ಷಣಾ ಕವಚ ಅಂತ ಹೇಳ್ತೀವಿ, ಸುರಕ್ಷಾ ಕವಚ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ನಕಾರಾತ್ಮಕ ಪರಿಸ್ಥಿತಿಗಳಾಗಿರ್ಬೋದು, ವ್ಯಕ್ತಿ ಪ್ರಭಾವಗಳು ನಮ್ಮ ಆಭಾ ಮಂಡಲದ ಒಳಗಡೆ ಎಂಟ್ರಿ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ನಮ್ಮನ್ನ ಆ ಒಂದು ರಕ್ಷಣಾ ಕವಚ ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ. ಅಲ್ಲದೆ ನಾವು ಕೂಡ ನಮ್ಮ ಒಂದು ಪ್ರಭಾವವನ್ನ ಬೇರೆಯವ್ರ ಮೇಲೆ ಅದು ಇನ್ಫ್ಲುಯೆನ್ಸ್ ಮಾಡುವಷ್ಟು ಶಕ್ತಿ ನಮ್ಮ ಆಭಾ ಮಂಡಲಕ್ಕೆ ಇರುತ್ತೆ. ಹಾಗಾದ್ರೆ ನಾವ್ ಏನ್ ಮಾಡ್ತಾ ಬರ್ಬೇಕು? ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೇಖಿ ಲೆವೆಲ್ 1, 2ರಲ್ಲಿ ಬೇಸಿಕ್ ಆಗಿ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂದ್ರೆ ಚಕ್ರ ಧ್ಯಾನವನ್ನ ಮಾಡ್ತಾ ಬರ್ಬೇಕು. ಎಷ್ಟು ದಿನ ನೀವು ಯಾರಾದ್ರೂ ಧ್ಯಾನ ಮಾಡ್ತಾ ಇದ್ದೀರಾ ಅಥವಾ ಏನು ಪ್ರಾಕ್ಟೀಸ್ ಮಾಡಿದ್ದೀರಾ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಈ ಒಂದು ರೇಖಿ ಲೆವೆಲ್ ಅಲ್ಲಿ ನಿಮ್ಮ ಮೊದಲನೇ ಹೆಜ್ಜೆ ಏನು ಅಂತ ಹೇಳಿದ್ರೆ ನೀವು ಚಕ್ರ ಧ್ಯಾನವನ್ನ ಮಾಡ್ಬೇಕು. ಈ ಚಕ್ರ ಧ್ಯಾನವನ್ನ ನಾವು ಯಾವ ರೀತಿ ಮಾಡ್ಬೇಕು? ನಾನು ಎನ್ನೇ ಕ್ಲಾಸ್ ಅಲ್ಲಿ ನಿಮ್ಗೆ ಸಂಪೂರ್ಣವಾಗಿ ನಾನು ಯಾವ್ಯಾವ ಸ್ಥಳಗಳಲ್ಲಿ ಯಾವ್ಯಾವ ಚಕ್ರಗಳು ಇರುತ್ತೆ, ಅದರ ಬಣ್ಣ ಏನು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಅದರ ಚಿತ್ರಗಳನ್ನು ಕೂಡ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ನಾನು ಕಳಿಸ್ಕೊಟ್ಟಿದ್ದೀನಿ. ನೀವೇನು ಮಾಡೋದು ಬೇಡ, ಅದು ನೋಡ್ಕೊಳ್ಳಿ. ಆ ಪ್ಲೇಸ್ ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಆರಾಮವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಜ್ಞಾನ ಮುದ್ರೆಲಾದ್ರೂ ಕೂತ್ಕೊಳ್ಳಿ, ಅಥವಾ ನಿಮ್ಮ ಎಲ್ಲಾ ಕೈಗಳನ್ನ ಒಂದ್ರ ಒಳಗಡೆ ಒಂದು ಜೋಡಿಸಿ ಈ ರೀತಿ ಎಲ್ಲವನ್ನ ನಿಮ್ಮ ತೊಡೆಯ ಮೇಲೆ ನೀವು ಇಟ್ಕೊಳ್ತೀರಾ. ಆರಾಮವಾಗಿ ಕುತ್ಕೊಳ್ತೀರಾ. ನಿಮ್ಮ ಕಂಫರ್ಟಬಲ್ ಆಗಿ ಎಲ್ಲಿ ಬೆನ್ನು ನೇರವಾಗಿ ಇಟ್ಕೊಳ್ತೀರಾ ಅಷ್ಟೇ. ಅದನ್ನ ಇಟ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಗಮನವನ್ನ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಧಾನವಾಗಿ 3 ಸಲ ಉಸಿರು ಒಳಗಡೆ ತಗೊಳ್ತೀರಾ, ಮೂರ್ ಸಲ ಉಸಿರನ್ನ ಹೊರಗಡೆ ಬಿಡ್ತೀರಾ. ನಿಮ್ಮ ಗಮನವನ್ನೆಲ್ಲ ಕೂಡ ನೀವೇನ್ ಮಾಡ್ತೀರಾ ಉಸಿರಿನ ಕಡೆಗೆ ನೋಡ್ಬೇಕು. ನೀವು ಉಸಿರು ಹೇಗ್ ಬರ್ತಾ ಇದೆ, ಹೇಗ್ ಹೋಗ್ತಾ ಇದೆ ಅಂತ ನಿಮ್ಮ ಗಮನಲ್ಲಿ ಇರ್ಬೇಕು. ಜೊತೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಮೂಲಾಧಾರ ಅಂತ ಹೇಳಿದಾಗ ನಾನು ನಿಮ್ಗೆ ಆಡಿಯೋನು ಕೂಡ ನಾನು ಕಳ್ಸಿಕೊಟ್ಟಿದ್ದೀನಿ. ನಾನು ಆ ಮೂಲಾಧಾರ ಚಕ್ರ ಅಂತ ಹೇಳಿ ಬಂದಾಗ ನಾವೇನ್ ಮಾಡ್ಬೇಕು, ನಮ್ಮ ಗಮನ ಎಲ್ಲವನ್ನು ಕೂಡ ನಾವು ಮೂಲಾಧಾರ ಚಕ್ರದ ಕಡೆಗೆ ತರಬೇಕು. ಆ ಓಂ ಅಲ್ಲಿ ಏನ್ ಬೀಜ ಮಂತ್ರ ಇದೆಯಲ್ಲ ಅದನ್ನ ನಾವು ಚಾಂಟ್ ಮಾಡ್ಬೇಕು. ಒಂದು ಚಾಂಟ್ ಮಾಡ್ತಾ ಇರ್ತೀವಿ, ಜೊತೆಗೆ ಅಲ್ಲಿರುವಂತ ಬಣ್ಣ ಏನಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ವಿಸ್ತಾರವಾಗಿ ಅದು ಹರಡ್ಕೊಳ್ತಾ ಇದೆ. ಈ ರೀತಿ ನಾವು ಅದು 7 ಸಲ ಮಂತ್ರ ಚಾಂಟ್ ಆಗ್ತಾ ಇರುತ್ತೆ. ಆಗ ನಾವು ಅದನ್ನ ವಿಜುವಲೈಸೇಷನ್ ಮಾಡ್ತೀವಿ. ಅಷ್ಟೇ ನಮ್ ಕೆಲ್ಸ. ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ, ಸ್ವಾದಿಷ್ಠಾನ ಚಕ್ರ.
ಸ್ವಾಧಿಷ್ಠಾನದ ಬೀಜ ಮಂತ್ರ ಏನ್ ಬರುತ್ತೆ? ಓಂಕಾರ. ಓಂಕಾರನ ಅದ್ರ ಜೊತೆಗೆ ಅಲ್ಲಿ ಓಂಕಾರ ಬೀಜ ಅಂತ ಬರ್ತಾ ಇರುತ್ತೆ. ನೀವು ಕೂಡ ಅದನ್ನ ಹೇಳ್ತಾ ಇರ್ತೀರಾ. ಜೊತೆಗೆ ಅಲ್ಲಿ ಬಣ್ಣ ಯಾವ್ದು ಅಂದ್ರೆ ಕೇಸರಿಯ ಬಣ್ಣ. ಕೇಸರಿಯ ಬಣ್ಣವನ್ನ ನೀವು ದೊಡ್ಡದಾಗಿ 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 ವಿಜುವಲೈಸೇಷನ್ ನೀವು ಮಾಡ್ತೀರಾ. ಎಲ್ಲಿ ತನಕ ದೊಡ್ಡದಾಗ್ತಾ ಇದೆ ಅನ್ನೋ ತನಕನೂ ಕೂಡ ನೀವು ವಿಜುವಲೈಸೇಷನ್ ಮಾಡ್ತೀರಾ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ನಮ್ಮ ನಾಭಿಯ ಚಕ್ರ. ಆ ನಾಭಿಯ ಚಕ್ರದ ಬೀಜ ಮಂತ್ರ ಏನ್ ಬರುತ್ತೆ ಅದನ್ನ ಮತ್ತೆ ಅದರ ಬಣ್ಣವನ್ನ ನೀವು ನೋಡ್ಕೊಳ್ತೀರಾ. ಅದನ್ನ ನೀವೇನ್ ಮಾಡ್ತೀರಾ, ದೊಡ್ಡದಾಗಿ ಅದರ ಬಣ್ಣ ವಿಸ್ತಾರ ಆಗ್ತಾ ಇದೆ ಅಂತ ನೋಡ್ತಾ ಬರ್ತೀರಾ. ಇದಾಯ್ತು. ಇದಾದ ನಂತರ ನೆಕ್ಸ್ಟ್ ಏನ್ ಬರೋದು? ನಮ್ಮ ಅನಾಹತ ಚಕ್ರ. ಇದರ ಬಣ್ಣ ಏನ್ ಬರುತ್ತೆ? ಗ್ರೀನ್, ಹಸಿರು ಬಣ್ಣ ಬರುತ್ತೆ. ಅದ್ರ ಬೀಜ ಮಂತ್ರ ಏನ್ ಬರುತ್ತೆ ಅದನ್ನ ನೀವೇನ್ ಮಾಡ್ತಾ ಇರ್ತೀರಾ, ಹೇಳ್ತಾ ಬರ್ತೀರಾ. ಅದಾದ ನಂತರ ವಿಶುದ್ಧಿ ಚಕ್ರ, ಹಂಕಾರ, ತಿಳಿ ಆಕಾಶ ನೀಲಿ ಬಣ್ಣ. ಆ ಒಂದು ಈ ಒಂದು ಸಾರಿ ಈ ಒಂದು ಸ್ಥಳದಲ್ಲಿ, ಆ ಪ್ಲೇಸ್ ಅಲ್ಲಿ ಬಣ್ಣ ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ಆ ಬ್ರಹ್ಮಾಂಡ ತನಕನೂ ಕೂಡ ಅದು ಹರಡ್ತಾ ಇದೆ. 7 ಸಲ ಬೀಜ ಮಂತ್ರ ಬರ್ತಾ ಇರುತ್ತೆ, ನೀವ್ ಅದನ್ನ ಹೇಳ್ತಾ ಬರ್ತೀರ. ಅದಾದ ನಂತರ ಏನ್ ಮಾಡುತ್ತೆ ನಮ್ದು ಆಗ್ನೇಯ ಚಕ್ರ. ಓಂಕಾರ ಬರುತ್ತೆ, ಅದನ್ನ ಹೇಳ್ತಾ ಇರ್ಬೇಕು. ಜಸ್ಟ್ ಅದ್ರ ಬಣ್ಣ ದೊಡ್ಡದಾಗ್ತಾ ವಿಸ್ತಾರವಾಗಿ ಹರಡ್ತಾ ಇರುವ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಬರ್ಬೇಕು. ಆ ನಂತರ ಆಗ್ನೇಯ ಚಕ್ರ, ಕೊನೆಯದಾಗಿ ಬರುವಂತದ್ದು ಸಹಸ್ರಾರ ಚಕ್ರ. ಈ ರೀತಿ ನಾವು ಧ್ಯಾನವನ್ನ ಮಾಡುವಂತ ಸಂದರ್ಭದಲ್ಲಿ ಆಲೋಚನೆಗಳು ಡಿಸ್ಟರ್ಬೆನ್ಸ್ ಮಾಡ್ಬೋದು, ನಿಮ್ಮನ್ನ ಏನೇನೋ ಯೋಚನೆಗಳು ಬರ್ಬೋದು. ನಿಮ್ಗೆ ಏನು ತಲೆ ಕೆಡಿಸ್ಕೊಳ್ಳುವ ಹಾಗಿಲ್ಲ. ಬರ್ತಾ ಇದೀಯಾ, ನೀವೇನ್ ಮಾಡ್ಬೇಕು ಅದನ್ನ ನೋಡ್ಬೇಕಷ್ಟೇ. ಅದ್ರ ಜೊತೆ ಮಾತಾಡೋದಾಗ್ಲಿ, ಓ ಇದ್ ಯಾಕೆ ಬಂತು, ಈಗ್ಲೇ ಯಾಕೆ ಬಂತು, ಅಯ್ಯ ನನ್ ಧ್ಯಾನ ಮಾಡಕ್ ಬಿಡ್ತಾ ಇಲ್ವಲ್ಲ ಅಂತ ಆದ್ರೆ ಏನೂ ನೀವು ಡಿಸ್ಕಸ್ ಮಾಡಕ್ ಹೋಗ್ಬಾರ್ದು, ಏನು ಮಾಡ್ಬಾರ್ದು. ಅದನ್ನ ನೀವು ಒಂದ್ ದೂರದಲ್ಲಿ ನಿಂತ್ಕೊಂಡು, ಈಗ ನಾವು ಒಂದು ನದಿ ನೀರ್ನ ನಿಂತ್ಕೊಂಡು ನೋಡ್ತಾ ಇರ್ತೀವಿ ಅಲ್ವಾ, ಯಾರೊಬ್ರು ಮಗು ಇದ್ರೆ ಮಗುನ ಆಟ ಆಡೋದನ್ನ ನಾವ್ ಹೇಗೆ ನೋಡ್ತಾ ಇರ್ತೀವೋ ಆ ಆಲೋಚನೆಯನ್ನ ನೋಡ್ಬೇಕಷ್ಟೇ. ಓಕೆ, ನಾನೀಗ ಧ್ಯಾನದಲ್ಲಿ ಇದ್ದೀನಿ, ನೋಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಮತ್ತೆ ನಿಮ್ಮ ಉಸಿರಿನ ಕಡೆಗೆ ಬನ್ನಿ. ಉಸಿರನ್ನ ಒಳಗಡೆ ತಗೊಳ್ಳಿ, ಆ ಉಸಿರನ್ನ ಹೊರಗಡೆ ಬಿಡಿ. ನೀವು ಉಸಿರನ್ನ ನೋಡ್ಬೇಕು. ನೋಡೋದು ಹೇಗೆ? ಹೇಗ್ ನೋಡೋದು? ಹೌದಲ್ವಾ? ಅದೇ ತಾನೇ ನಮ್ಗೆ ಕಷ್ಟ ಇರೋದು. ಹೇಗೆ ನೋಡೋದು ಅನ್ನೋದಕ್ಕೆ ನಾನು ನಿಮ್ಗೆ ಇವಾಗ ಸಣ್ಣ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೀವೆಲ್ಲರೂ ಇವಾಗ ಏನ್ ಮಾಡ್ತೀರಾ ಅಂದ್ರೆ ಆರಾಮಾಗಿ ಕೂತ್ಕೊಳ್ಳಿ, ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಬಿಡಿ. ಕಣ್ಣನ್ನ ಮುಚ್ಕೊಳ್ಳಿ. ಎಲ್ಲರೂ ಕೂಡ ಕಣ್ಣನ್ನ ಮುಚ್ಚಿ ನಿಧಾನವಾಗಿ ನೀವು ನೋಡ್ತಾ ಬನ್ನಿ. ಕಣ್ಣನ್ನ ಮುಚ್ಚಿದಿರಲ್ವ ಎಲ್ಲರೂ? ಜಸ್ಟ್ ನೀವು ಕಣ್ಣನ್ನ ಮುಚ್ಚಿದಾಗ ನೋಡಿ, ನಿಮ್ಮಲ್ಲಿ ನಿಮ್ಮ 3ನೇ ಕಣ್ಣಿನ ಮನಸ್ಸಿನ ಒಳಗಡೆ, ಮನಸ್ಸಿನ ಕಣ್ಣಿನಲ್ಲಿ ನಿಮ್ಗೆ ಯಾವ ಬಣ್ಣ ಕಾಣಿಸ್ತಾ ಇದೆ? ನಿಧಾನವಾಗಿ ಕಣ್ಣನ್ನ ತೆರೆದು ಕಣ್ಣನ್ನ ಮುಚ್ಚಿದಾಗ ನಿಮ್ಗೆ ಏನ್ ಕಾಣಿಸುತ್ತೆ ಅಷ್ಟೇ. ಸರಿ, ಸೂಪರ್. ಹೇಳಿ ಮಂಜುಳಾ ಅವ್ರೆ, ನಿಮ್ಗೆ ಏನ್ ಕಾಣಿಸ್ತಿ ಇವಾಗ? ನೀವೆಲ್ಲ ವಿಡಿಯೋಸ್ ಆನ್ ಮಾಡ್ಕೊಂಡ್ರೆ ನಾನ್ ನಿಮ್ ಹತ್ರ ಕಮ್ಯುನಿಕೇಶನ್ ಮಾಡಿ ನಿಮ್ ಹತ್ರ, ಅಥವಾ ನಿಮ್ಗೆ ಏನ್ ಡೌಟ್ ಇದೆ ಕ್ಲಾರಿಫೈ ಮಾಡ್ಕೊಳ್ಬಹುದು ನಾನು. ಮೇಡಮ್ ನನಗೆ ಕಪ್ಪು ಮತ್ತೆ ಮಿಡಲಲ್ಲಿ ವೈಟ್ ಚುಕ್ಕೆ ತರ ಕಾಣಿಸ್ತು. ವೈಟ್ ತರ ಕಾಣಿಸ್ತು. ಸೂಪರ್ ಸೂಪರ್ ಸೂಪರ್, ವೆರಿ ಗುಡ್ ವೆರಿ ಗುಡ್, ಒಳ್ಳೇದಾಯ್ತು. ಮಂಜುಳಾ ಅವ್ರೆ ನಿಮಗೆ? ಮೇಡಮ್ ನನಗೆ ಕಪ್ಪು ತರ ಕಪ್ಪು ಕಾಣಿಸ್ತು. ಕಾಣ್ತು ಮೇಡಮ್. ಸೂಪರ್ ಸೂಪರ್, ಒಳ್ಳೇದು. ನೋಡಿ, ಈಗ ನಾವು ಕಣ್ಣನ್ನ ಬಿಟ್ಟು, ಕಣ್ಣನ್ನ ನಾವು ಈ ಕಣ್ಣನ್ನ ನಮ್ಮ ಚರ್ಮ ಚಕ್ಷುವನ್ನ ನಾವು ಕ್ಲೋಸ್ ಮಾಡಿ ಕಣ್ಣನ್ನ ಮುಚ್ಚಿದ್ವಿ ಅಲ್ವಾ ನಾವು, ಬಣ್ಣ ಎಲ್ಲಿಂದ ಕಾಣಿಸ್ತು ಹಾಗಾದ್ರೆ ಅಲ್ವಾ? ಅಂತ ಹೇಳಿದ್ರೆ ನಮ್ಮ 3ನೇ ಕಣ್ಣಿನಲ್ಲಿ, ನಮ್ಮ ಒಳಗಣ್ಣು, ನಮ್ಮ ತ್ರಿನೇತ್ರ, ಹೌದಲ್ವಾ? ಶಿವನಿಗೆ ಇರುವಂತ 3ನೇ ಕಣ್ಣಲ್ಲ, ನಮಗೂ 3ನೇ ಕಣ್ಣಿದೆ. ಆ ಕಣ್ಣಿನಿಂದ ನಾವೇನ್ ಮಾಡ್ಬೇಕು, ನಾವು ಉಸಿರನ್ನ ಅನುಭವವನ್ನ ನಾವು ನೋಡ್ಬೇಕು. ಅದರಿಂದ ನಾವು ಉಸಿರನ್ನ ನೋಡ್ಬೇಕು.
ಹೇಗೆ ನೋಡೋದು ಅಂತ ನಿಮ್ಗೆ ಗೊತ್ತಾಯ್ತು ಇವಾಗ ಅನ್ಕೊಳ್ತೇನೆ. ಹೌದಲ್ವಾ? ಹೇಗೆ ನೋಡ್ಬೇಕು ನಾವು ಅಂತ ಹೇಳಿದ್ರೆ, ನಮ್ಮ ಈ ಕಣ್ಣನ್ನ ಬಿಟ್ಟು ನಮ್ಮ ಒಳಗಣ್ಣಿನಿಂದ ನಾವು ಎಲ್ಲವನ್ನು ನೋಡೋದಿಕ್ಕೆ ಪ್ರಾರಂಭವನ್ನ ಮಾಡ್ಬೇಕು. ಯಾವುದೇ ಆಲೋಚನೆಗಳು ಬಂದಾಗ್ಲೂ ಕೂಡ ಏನ್ ಮಾಡ್ಬೇಕು, ಅದ್ರ ಜೊತೆ ಏನು ಮಾಡೋಂಗಿಲ್ಲ, ಜಸ್ಟ್ ಅದನ್ನ ನೋಡ್ಬೇಕಷ್ಟೇ. ಏನ್ ಬಂದಿದೆ ನೋಡ್ಬೇಕು. ನಾನು ಈಗ ಧ್ಯಾನದಲ್ಲಿದ್ದೀನಿ, ಚಕ್ರ ಧ್ಯಾನ ಮಾಡ್ತಾ ಇದ್ದೀನಿ, ಚಕ್ರ ಧ್ಯಾನವನ್ನ ಮಾಡೋಣ ಅಂತೇಳಿ ಮತ್ತೆ ಉಸಿರನ್ನ ಒಳಗಡೆ ತಗೊಳ್ತೀರಾ, ಮತ್ತೆ ಉಸಿರನ್ನ ಹೊರಗಡೆ ಬಿಡ್ತೀರಾ. ಅದು ಹೇಗೆ ಬರ್ತಾ ಇದೆ, ಹೇಗ್ ಹೋಗ್ತಾ ಇದೆ ನೋಡಿ ಅಷ್ಟೇ. ಈ ಬಲವಂತವಾಗಿ ಉಸಿರು ತಗೊಳ್ಳೋದು ಬೇಡ, ಬಲವಂತವಾಗಿ ಉಸಿರು ಬಿಡೋದು ಬೇಡ. ಅದು ತನ್ನ ಪಾಡಿಗೆ ತಾನು ಹೋಗುತ್ತೆ, ತನ್ನ ಪಾಡಿಗೆ ತಾನು ಬರುತ್ತೆ. ಯಾವಾಗ ನೀವು ಆರಾಮವಾಗಿ ಕೂತಿರ್ತೀರಲ್ಲ, ಅವಾಗ ನಿಜವಾಗ್ಲೂ ಅದು ನಿಮ್ಗೆ ಅನುಭವ ಆಗುತ್ತೆ. ನಿಮ್ಗೆ ನಮ್ಮ ಮೂರನೆಯ ಕಣ್ಣಿಗೆ ಎಲ್ಲವೂ ಕೂಡ ಗೊತ್ತಾಗ್ತಾ ಬರುತ್ತೆ. ಇದು ಅಭ್ಯಾಸವನ್ನ ನೀವು, ಈ ಚಕ್ರ ಧ್ಯಾನವನ್ನ ನೀವು ನಿರಂತರವಾಗಿ ನೀವು 21 ದಿನಗಳ ಕಾಲ ನೀವು ಅಭ್ಯಾಸಗಳನ್ನ ನೀವು ಮಾಡ್ಕೊಳ್ತಾ ಬರ್ತೀರಾ. ನಿಮ್ಮ ಮನೆಯಲ್ಲೇ ಯಾವ್ದಾದ್ರು ಒಂದು ಮ್ಯಾಟ್ ಅನ್ನ ಹಾಕೊಳ್ಳಿ. ಆ ಧ್ಯಾನಕ್ಕೆ ಅಂತಾನೆ ಒಂದು ಮ್ಯಾಟ್ ಗಳು ಬರುತ್ತೆ, ಅಥವಾ ನಿಮ್ಗೆ ಕಂಫರ್ಟಬಲ್ ಆಗಿ ಯಾವ್ದಿರುತ್ತೋ ಅದನ್ನ ಹಾಕೊಂಡು ನೀವು ಪ್ರತಿದಿನ ನಿಮಗೆ ಅನುಕೂಲವಾದ ಸಮಯವನ್ನು ನೋಡ್ಕೊಂಡು ನೀವು ಧ್ಯಾನವನ್ನ ನೀವು ಪ್ರಾರಂಭ ಮಾಡ್ತೀರಾ. ಚಕ್ರ ಧ್ಯಾನವನ್ನ ನಾವು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಎನರ್ಜಿ ಸೆಂಟರ್ಗಳೆಲ್ಲವೂ ಕೂಡ ಏನಾಗುತ್ತೆ, ಶುದ್ಧಿ ಆಗ್ತಾ ಬರುತ್ತೆ, ಶಕ್ತಿ ಅದರಲ್ಲಿ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ, ಅಲ್ಲಿರುವಂತ ಬ್ಲಾಕೇಜಸ್ ಗಳೆಲ್ಲವೂ ಕೂಡ ರಿಮೂವ್ ಆಗ್ತಾ ಇರುತ್ತೆ. ಆಟೋಮ್ಯಾಟಿಕಲಿ ನಮ್ಮ ಆಭಾ ಮಂಡಲ ಏನಾಗ್ತಾ ಇರುತ್ತೆ, ದಿನದಿಂದ ದಿನಕ್ಕೆ ಅದು ಶಕ್ತಿ ದೊಡ್ಡದಾಗಿ ವಿಸ್ತಾರವಾಗಿ ಆಗ್ತಾ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ಕೆಲವೊಬ್ಬರಿಗೆ ಧ್ಯಾನ ಮಾಡ್ಬೇಕಾದ್ರೆ ಕೆಲವರಿಗೆ ವೈಬ್ರೇಷನ್ ಆಗುವಂತದ್ದು, ಕೆಲವರಿಗೆ ಹೀಟ್ ಆಗುವಂತದ್ದು, ಕೆಲವು ಅನುಭವಗಳು ಕೆಲವರಿಗೆ ಆಗತ್ತೆ. ಅದ್ರ ಬಗ್ಗೆ ನೀವ್ ಏನೂ ತಲೆ ಕೆಡಿಸ್ಕೊಳ್ಬೇಡಿ. ಕೆಲವ್ರಿಗೆ ಚಕ್ರ ತಿರುಗಿದ ಹಾಗೆ ಅನಿಸ್ಬೋದು, ಒಬ್ಬೊಬ್ಬರಿಗೆ ಒಂದೇ ರೀತಿ ಅನುಭವ ಆಗ್ಬೇಕು ಅಂತ ಏನೂ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಅನುಭವಗಳಾಗ್ತಾ ಇರುತ್ತೆ. ಅದನ್ನ ನೀವು ಜಸ್ಟ್ ನೋಡಿ ಅನುಭವಿಸಿ ಅಷ್ಟೇ. ಅದ್ರ ಬಗ್ಗೆ ಇನ್ನೇನು ನೀವು, ಅದು ಹೋಗ್ತಾ 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 ಏನಾಗುತ್ತೆ ಅಂತ ಹೇಳಿ ಎಲ್ಲವೂ ಕೂಡ ನಿಮ್ಗೆ ಅಭ್ಯಾಸವನ್ನ ಮಾಡ್ತಾ 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 ಎಲ್ಲವೂ ಕೂಡ ನಿಮ್ಗೆ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಇದು ನಾವು ಮಾಡುವಂತ ಇದು ಒಂದು ವಿಧಾನ. ಇದು ನಾವು ಚಕ್ರ ಧ್ಯಾನವನ್ನ ಯಾವ ರೀತಿ ಮಾಡ್ಬೇಕು, ಚಕ್ರ ಧ್ಯಾನವನ್ನ ಮಾಡೋದ್ರಿಂದ ನಮ್ಗೆ ಆಗುವಂತ ಅನುಕೂಲಗಳು ಯಾವುದು, ಈ ಅನುಕೂಲಗಳ ಬಗ್ಗೆ ನಾವು ಇವಷ್ಟು ಒಂದು ಕ್ಲಾಸ್ ಅಲ್ಲಿ ನಾನು ಹೇಳೋದಿಕ್ಕಾಗೋದಿಲ್ಲ. ಅಷ್ಟು ಉಪಯೋಗ, ಬೆನಿಫಿಟ್ಸ್, ಅದ್ರ ಬಗ್ಗೆ ಅಷ್ಟು ಅದ್ಭುತವಾದಂತ ಕ್ರಿಯೆಗಳು ನಿಮ್ಮ ಶರೀರದ ಒಳಗಡೆ ನಡೀತಾ ಬರುತ್ತೆ. ಸೊ ಹಾಗಾಗಿ ಅದನ್ನ ನೀವು ನಿರಂತರವಾಗಿ ನೀವು ಇಂದಿನಿಂದ ಪ್ರಾರಂಭವನ್ನ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಮ್ಮ ಆಭಾ ಮಂಡಲವನ್ನ ನ್ಯಾಚುರಲ್ ಆಗಿ ಕೆಲವು ಉಪಕರಣಗಳಿಂದಲೂ ಕೂಡ ಅದನ್ನ ಪರೀಕ್ಷೆಯನ್ನ ನಾವು ಮಾಡಬಹುದು. ಒಂದು ಎಲ್ ರಾಡ್ ಅಂತ ಹೇಳಿ ಬರುತ್ತೆ. ಎಲ್ ರಾಡ್ ಮುಖಾಂತರನು ಕೂಡ ನಾವೇನ್ ಮಾಡ್ಬೋದು ಅಂದ್ರೆ, ನಮ್ಮ ಚಕ್ರಗಳನ್ನ ಅದು ಬ್ಲಾಕೇಜ್ ಆಗಿದೆಯಾ, ಅದು ಆಕ್ಟಿವ್ ಆಗಿದೆಯಾ, ಅಥವಾ ಅದರ ಶಕ್ತಿ ಹೇಗಿದೆ ಅಂತ ನಾವು ಪರೀಕ್ಷೆಯನ್ನ ಮಾಡ್ಬೋದು. ಕೆಲವೊಮ್ಮೆ ಈಗೆಲ್ಲ ಟೆಕ್ನಾಲಜಿಗಳು ತುಂಬಾ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ತುಂಬಾ ಮೆಷಿನ್ಸ್ ಗಳೆಲ್ಲವೂ ಕೂಡ ಬಂದಿದೆ ನಮ್ಗೆ. ಅದನ್ನು ಕೂಡ ಯೂಸ್ ಮಾಡಿ ನಾವು ಚೆಕ್ ಮಾಡ್ಕೊಳ್ಬಹುದು. ಸುಲಭವಾಗಿ ನಾವು ನಮ್ಮ ಮನೆಯಲ್ಲೇ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಈಸಿಯಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಹೆಬ್ಬೆರಳನ್ನ ಇಟ್ಕೊಳ್ಳೋಣ. ನಮ್ಮ ಉಗುರಿನ ತುದಿಯ ಭಾಗ ಇದೆಯಲ್ಲ, ಅಲ್ಲಿ ಒಂದು ಪಾಯಿಂಟ್ ಅನ್ನ ನಾವು ನೇರವಾಗಿ ನಾವೇನ್ ಮಾಡ್ಬೇಕು, ನಮ್ಮ ಕಣ್ಣುಗಳನ್ನ ಮಿಟುಕಿಸಬಾರ್ದು, ಅಲುಗಾಡಿಸಬಾರ್ದು. ಜಸ್ಟ್ ಒಂದು ನೇರದಲ್ಲಿ ನಾವು ಈ ರೀತಿ ಒಂದು ಪಾಯಿಂಟ್, ಉಗುರಿನ ತುದಿಯ ಭಾಗದಲ್ಲಿ ಒಂದು ಪಾಯಿಂಟ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ದೃಷ್ಟಿಯನ್ನ ನೇರವಾಗಿ ನಾವು ಇಟ್ಟು ಈ ರೀತಿ ನೋಡ್ತಾ ಬಂತು ಅಂತ ಹೇಳಿದ್ರೆ, ಅಲ್ಲಿ ನಿಮ್ಗೆ ಆ ಆಭಾ ಮಂಡಲದ ಲೇಯರ್ ನಿಮ್ಗೆ ಕಾಣಿಸುತ್ತೆ. ನೋಡಿ, ಏನಾದ್ರು ಚೆಕ್ ಮಾಡಿ. ಮೀನಾ ಅವರು ಕೂಡ ಚೆಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಕೋಕೋ ಅನ್ನೋರು ಕೂಡ ಆನ್ ಮಾಡ್ಕೊಳ್ಳಿ. ತುದಿಯ ಭಾಗದಲ್ಲಿ ನಿಮ್ಮ ದೃಷ್ಟಿ ಒಂದೇ ಕಡೆ ಇರಬೇಕು. ನಿಮ್ಮ ಕಣ್ಣಿನ ನೇರಕ್ಕೆ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಇದನ್ನ, ಏನ್ ತೊಂದರೆ ಏನಿಲ್ಲ. ಗೊತ್ತಾಯ್ತಾ? ಕಾಣಿಸ್ತಾ ನಿಮಗೆ?
ತುಂಬಾ ತೆಳುವಾದ ಲೇಯರ್ ಇರುತ್ತೆ, ತುಂಬಾ ದೊಡ್ಡದಾಗಿ ನಿಮ್ಗೆ ಒಳ್ಳೆ ಫಿಲಮ್ ಅಲ್ಲಿ ನೋಡ್ತಿಲ್ಲ ಆ ರೀತಿ ಕಾಣಿಸಲ್ಲ, ಸಣ್ಣದಾದಂತ ಲೇಯರ್ ನಿಮ್ಗೆ ಕಾಣಿಸುತ್ತೆ. ಕಾಣಿಸ್ತಾ ಮಂಜುಳಾ ಅವ್ರಿಗೆ? ಕಾಣಿಸ್ತಾ? ಸೂಪರ್. ತೆಳುವಾದ ಲೇಯರ್ ಕಾಣಿಸುತ್ತೆ, ಅದೇ ನಮ್ಮ ಆಭಾಮಂಡಲ. ಈಗ ನೀವು ಧ್ಯಾನವನ್ನ ಮಾಡಿ ಪ್ರಾರಂಭ ಮಾಡಿ 1 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ನೀವು ನೋಡಿ, ನೀವೇ ನೋಡ್ತೀರಾ. 1 ತಿಂಗಳ ತನಕ ವೆಯ್ಟ್ ಮಾಡಿ, ನೀವು ಧ್ಯಾನವನ್ನ ಪ್ರಾರಂಭವನ್ನ ಮಾಡಿ ಈಗ ಚೆಕ್ ಮಾಡ್ಕೊಂಡಿರ್ತೀರಲ್ವಾ, ನೋಡ್ಕೊಳ್ಳಿ. 1 ತಿಂಗಳಾದ್ಮೇಲೆ 2 ತಿಂಗಳು 3 ತಿಂಗಳಾದ್ಮೇಲೆ ನಿಮ್ಗೆ ಅದ್ರಲ್ಲಿರುವಂತ ಡಿಫ್ರೆನ್ಸ್, ನಿಮ್ಗೆ ಬದಲಾವಣೆ ಗೊತ್ತಾಗ್ತಾ ಬರುತ್ತೆ. ಇದು ಒಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಹೇಗೆ ಅಂತ ಹೇಳಿದ್ರೆ, ನಿಮ್ಮ 5 ಬೆರಳುಗಳನ್ನ ಈ ರೀತಿ ಇಟ್ಕೊಂಡು ಯಾವಾಗ ಒಂದು ಬೆರಳಿನ ಒಂದು ಭಾಗದಲ್ಲಿ, ಇಲ್ಲಿ ತುದಿಯಲ್ಲಿ ಜಾಯಿಂಟ್ ಕೆಳಗಡೆ ಬರುತ್ತೆ ನೋಡಿ, ಒಂದು ಭಾಗದಲ್ಲಿ ನಿಮ್ಮ ಕಣ್ಣನ್ನ ಒಂದೇ ಒಂದು ಸಂಧಿ ಬರುತ್ತಲ್ಲ, ಈ ಸಂಧಿಯ ಮತ್ತು ಒಂದು ಕಡೆ ನೀವೇನ್ ಮಾಡಿದ್ರೆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಜಸ್ಟ್ ಈಗ ನೀವು ನೋಡ್ತಾ ಬರ್ಬೇಕು. ಆಗ ನಿಮ್ಗೆ 5 ಬೆರಳಲ್ಲೂ ಕೂಡ ಕಾಣಿಸುತ್ತೆ ನಿಮ್ಗೆ. ನೋಡಿ, ಪರೀಕ್ಷೆ ಮಾಡಿ. ನಿಮ್ಮ ಕೈಯನ್ನ ಇಟ್ಕೊಳ್ಳಿ ನಿಮ್ಮ ನೇರಕ್ಕೆ, ಆ ಸಂಧಿಯಲ್ಲಿ ನೀವು ಒಂದು ಬೆರಳತ್ರ ಒಂದು ಕಡೆ ಮಾತ್ರ ಫೋಕಸ್ ಮಾಡಿ, ದೃಷ್ಟಿಯನ್ನ ಅಲುಗಾಡಿಸಬಾರ್ದು. ಪ್ರಿಯಾಂಕಾ ಅವರು ಆನ್ ಮಾಡಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ಕಾಣಿಸ್ತಾ ನಿಮಗೆ? ಚಿನ್ನಮ್ಮ ಅವ್ರಿಗೆ ಕಾಣಿಸ್ತಾ? ನೋಡಿ, 5 ಬೆರಳಲ್ಲೂ ಕಾಣಿಸುತ್ತೆ ನಿಮ್ಗದು. ನೀವು ಒಂದು ಕಡೆ ನೋಡಿದ್ರೆ ಒಂದು ಸಣ್ಣ ಲೇಯರ್, ತುಂಬಾ ತೆಳುವಾದ ಒಂದು ಬಾರ್ಡರ್ ಲೈನ್ ಅಲ್ಲಿ ನಿಮ್ಗೆ ಕಾಣಿಸ್ತದೆ. ಮಂಜುಳಾ ಅವ್ರಿಗೆ ಕಾಣಿಸ್ತಾ? ಸೂಪರ್ ಸೂಪರ್. ಇದು ಒಂದು ವಿಧಾನ ಆಯ್ತು. ಇನ್ನು ಥರ್ಡ್ ಮೆಥಡ್ ಹೇಗಿದೆ ಅಂದ್ರೆ, ನಿಮ್ಮ ಇಲ್ಲಿ ಒಂದು ವಿಶುದ್ಧಿ ಚಕ್ರದಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋದು. ನಿಮ್ಮ ಕನ್ನಡಿಯಲ್ಲಿ ಮಿರರ್ ಅಲ್ಲಿ ನೋಡೋದು. ನೀವು ಮಿರರ್ ಅಲ್ಲಿ ನೀವು ನಿಮ್ಮ ಕನ್ನಡಿಯಲ್ಲಿ ನೀವು ಈ ಪಾರ್ಟ್ ಅನ್ನ ನೋಡ್ತೀರಾ. ನಿಮ್ಮ ಮಿರರ್ ಅಲ್ಲಿ ನೀವು ನಿಮಗೆ ನಿಮ್ಮ ಗಂಟಲಿನಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಾ. ಈ ಮಾರ್ಕ್ ಕನ್ನಡಿನಲ್ಲಿ ನೋಡ್ತೀರಾ. ಅರ್ಥ ಆಗ್ತಾ ಇದೆ ಅಲ್ವಾ? ಅಲ್ಲಿ ಜಸ್ಟ್ ಕನ್ನಡಿನಲ್ಲಿ ಆ ಮಾರ್ಕ್ ಅನ್ನ ನೀವು ದೃಷ್ಟಿಯನ್ನು ಅಲುಗಾಡಿಸದೆ ಅದೇ ಮಾರ್ಕ್ ಅನ್ನ ನೀವು ಕಂಟಿನ್ಯೂಸ್ ಆಗಿ ನೀವು ಅದನ್ನ ನೋಡ್ತಾ ಬಂತು ಅಂದ್ರೆ ನಿಮ್ಮ ಶಿರಸ್ಸಿನ ಭಾಗದಲ್ಲಿ ನಿಮ್ಗೆ ಕಾಣಿಸುತ್ತೆ. ಇದ್ಯಾರೋ ಪರೀಕ್ಷೆ ಮಾಡಿದೀರಾ? ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಮೂರ್ತಿಯವರು ರೂಪಾ ಅವರು ಚೆಕ್ ಮಾಡಿ ನೋಡಿದೀರಾ ನೀವು ಯಾರಾದ್ರೂ? ಕನ್ನಡಿಯಲ್ಲಿ ಇಲ್ಲ ಪರೀಕ್ಷೆ ಮೇಡಮ್, ಮಾಡಿ ಅದನ್ನು ಇಲ್ಲ, ಮಿಕ್ಕಿದ್ದೆಲ್ಲ ನೋಡ್ತೀವಿ, ಅದನ್ನು ನೋಡಿಲ್ಲ? ಸರಿ, ಸೂಪರ್. ನೋಡಿದೆ ಮೇಡಮ್, ಮಾಡಿದ್ದೇನೆ. ಹಾ, ಹೇಗನ್ನಿಸ್ತಿದೆ ಮೂರ್ತಿ ಮಾಡಿದೆ ಅವರೇ? ಮೇಡಮ್. ಕಾಣಿಸಿದ್ಯಾ ನಿಮಗೆ? ಕಾಣಿಸುತ್ತೆ ಮೇಡಮ್, ಹೌದು, ಕಾಣಿಸುತ್ತೆ ನಿಮ್ಗೆ. ನಮ್ಮ ಶರೀರದಲ್ಲಿ ರೈತ ಇರುವಂತಹ, ಕಾಣಿಸುತ್ತೆ. ಹೌದು, ಈಗ ನಿಮ್ಮ ಬೆರಳಿನಲ್ಲಿ ನೀವು ಹೇಗೆ ಫೈಂಡ್ ಔಟ್ ಮಾಡಿದ್ರಿ ಅದೇ ರೀತಿಯಾದಂತಹ ಒಂದು ನಮ್ಮ ಆಭಾಮಂಡಲ ನಮ್ಗೆ ಒಂದು ಗೆರೆ ಈ ತರ ಹಿಂಗೆ ಕಾಣಿಸುತ್ತೆ. ಕಾಣಿಸುತ್ತೆ ಮೇಡಮ್. ಹೌದು, ಎಷ್ಟು ಒಂಥರ clear- ಕಾಮನ್ ಬಿಲ್ ತರ ಕಾಣಿಸುತ್ತೆ ಮೇಡಮ್. ಹೌದು ಹೌದು, ಕಾಣಿಸುತ್ತೆ. ನಿಮ್ಮ ಮೇಲೆ ನಿಮ್ಮ ಒಳಗಡೆ ಇರೋದು ನಿಮ್ಗಳಿಗೆ ಕಾಣಿಸುತ್ತೆ. ಸೊ ಇದನ್ನ ನಾವು ನಮ್ಮ ಆಭಾಮಂಡಲವನ್ನ ನಾವೇ ಸುಲಭವಾಗಿ ನಾವು ಈಸಿಯಾಗಿ ಯಾವುದೇ ಎಕ್ವಿಪ್ಮೆಂಟ್ಸ್ ಗಳಿಲ್ಲದೆ ನಾವು ಈ ಒಂದನ್ನ ನಾವು ಚೆಕ್ ಮಾಡ್ಕೊಳ್ಬಹುದು. ಇದು ನಮ್ಮ ಆಭಾಮಂಡಲವನ್ನ ನಾವು ಚೆಕ್ ಮಾಡ್ಕೊಳ್ಳುವಂತಹ ವಿಧಾನವಾಗಿರುತ್ತೆ. ಈ ಆಭಾಮಂಡಲವನ್ನ ಅಥವಾ ನಮ್ಮ ಶಕ್ತಿ ಎನರ್ಜಿಗಳನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತುಂಬಾ ಸ್ಟ್ರಾಂಗ್ ಆಗಿ ಆ ಎನರ್ಜಿನ ನಾವು ಉಳಿಸ್ಕೊಳ್ಬೇಕು ಅಂದ್ರೆ ಕೆಲವು ನಿಯಮಗಳನ್ನ ನಾವು ಫಾಲೋ ಮಾಡ್ಬೇಕು. ನಮ್ಮ ಡಾಕ್ಟರ್ ಮಿಕಾವು ಉಸುಯಿ ಅವ್ರು ಯಾವಾಗ ಹೀಲಿಂಗ್ ಅನ್ನ ಎಲ್ಲರಿಗೂ ಕೂಡ ಮಾಡ್ತಾ ಇರ್ತಾರೆ, ಮಾಡ್ತಾ 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 ಎಲ್ಲರಿಗೂ ಕೂಡ ರಿಸಲ್ಟ್ ಬರುತ್ತೆ, ಎಲ್ಲರೂ ಖುಷಿ ಆಗ್ತಾ ಹೋಗ್ತಾರೆ. ಎಲ್ಲ ರಿಸಲ್ಟ್ ಬಂದು ಹೋದವ್ರು ಪುನಃ 6 ತಿಂಗಳಾದ್ಮೇಲೆ ಪುನಃ ಮತ್ತೆ ಮತ್ತೆ ಬರ್ತಾ ಇದೆ. 6 ತಿಂಗಳು 7 ತಿಂಗಳು 9 ತಿಂಗಳಾದ್ಮೇಲೆ ಪುನಃ ಮತ್ತೆ ಮತ್ತೆ ಅವರು ವಾಪಸ್ ಬರ್ತಾ ಇರ್ತಾರೆ. ಆಗ ಇವರು ಯೋಚನೆ ಮಾಡ್ತಾರೆ, ಏನಕ್ಕೆ ಈ ತರ ನಾನು ಇಷ್ಟೊಂದು ಎಲ್ಲ ಹೀಲಿಂಗ್ ಎಲ್ಲ ಮಾಡಿ ಉಪಚಾರವನ್ನ ಮಾಡಿ ಎಲ್ಲವನ್ನು ಕೂಡ ಅವ್ರಿಗೆ ನಾನು ಮಾಡಿದ್ರು ಕೂಡ ಮತ್ತೆ ಯಾಕೆ ಇವ್ರಿಗೆ ಈ ತರ ಪ್ರಾಬ್ಲಮ್ ಇಂದ ಬರ್ತಾ ಇದ್ದಾರೆ ಅಂತ ಹೇಳಿದಾಗ, ಅದನ್ನ ಪರೀಕ್ಷೆಯನ್ನ ಮಾಡಿ ಅದನ್ನ ನೋಡಿದಾಗ ಅವ್ರಿಗೆ ಅರ್ಥ ಆಗೋದು ಏನು ಅಂತ ಹೇಳಿದ್ರೆ, ಇವ್ರು ಏನ್ ಹೇಳ್ಕೊಟ್ಟಿರ್ತಾರಲ್ಲ ನಿಯಮಗಳನ್ನ
ಅದನ್ನ ಅವರು ಪಾಲನೆ ಮಾಡೋದಿಲ್ಲ. ಆ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ರೇಖೀಯ ಪಂಚತತ್ವಗಳು ಅಂತ ಹೇಳಿ ತುಂಬಾ ಈಸಿಯಾಗಿದ್ದ ರೆಗ್ಯುಲರ್ ಆಗಿ ನಾವು ಪ್ರತಿದಿನ ನಾವು ಅದನ್ನ ಅಭ್ಯಾಸವನ್ನ ಮಾಡಲೇಬೇಕು. ಯಾಕೆ? ನಿಮ್ಗೆ ಮ್ಯಾನಿಫೆಸ್ಟೇಷನ್ ಆಗ್ಬೇಕಾ? ನಿಮ್ಮ ಸಮಸ್ಯೆಗಳು ನಿಮ್ಗೆ ಪರಿಹಾರ ಆಗ್ಬೇಕಾ? ನೀವ್ ಅನ್ಕೊಂಡಿದ್ದೆಲ್ಲ ನಿಮ್ಗೆ ಸಿಗಬೇಕಾ? ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ವೆಲ್ತ್ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಕರಿಯರ್ ಅಲ್ಲಿ ಆಗಿರ್ಬೋದು, ನಾವೊಂದು ಬದಲಾವಣೆಯನ್ನ ಕಾಣ್ಬೇಕು. ನಾನು ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕು, ನನ್ನಲ್ಲಿ ಒಂದು ಆಧ್ಯಾತ್ಮಿಕತೆ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಖಂಡಿತವಾಗ್ಲೂ ನಾವು ಫಾಲೋ ಮಾಡ್ಲೇಬೇಕು. ಏನದು ಆ ಪಂಚತತ್ವಗಳು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿದೆ. ಮೊದಲಿದೇನು ಅಂದ್ರೆ, ಈ ಒಂದು ದಿನ ನಾನು ಕೋಪ ಮಾಡೋದಿಲ್ಲ. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಚಿಂತಿಸುವುದಿಲ್ಲ. ಈ ಒಂದು ದಿನ ಕೃತಜ್ಞನಾಗಿರುತ್ತೇನೆ. ನಾಲ್ಕನೇದು, ಈ ಒಂದು ದಿನ ಪ್ರಾಮಾಣಿಕವಾಗಿರುತ್ತೇನೆ. ಐದನೇದು, ಈ ಒಂದು ದಿನ ಎಲ್ಲರ ಮೇಲೆ ಕರುಣೆ ಇಂದ ನಾನು ಇರ್ತೇನೆ. ನೋಡಿ, ಸಿಂಪಲ್ ಆಗಿ 5 ಪಂಚತತ್ವಗಳಿದೆ. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ಆಂಗ್ರಿ. ಇವತ್ತೊಂದು ದಿನ, ನಾಳೆದು ನಮಗ್ ಬೇಕಿಲ್ಲ, ಹಿಂದೆ ಆಗಿರೋದು ನಮ್ಗೆ ಬೇಕಿಲ್ಲ. ಇವತ್ತು ನಮ್ಗೆ ಪಾಸ್ಟು ಬೇಡ, ಫ್ಯೂಚರು ಬೇಡ. ಇವತ್ತು ಮಾತ್ರ ನಾನೇನ್ ಮಾಡ್ತೀನಿ, ಕೋಪ ಮಾಡ್ಕೊಳಲ್ಲ ಅಂತ ನೀವು ಒಂದು ನಿರ್ಧಾರವನ್ನ ಮಾಡ್ತೀರ. ಈ 5 ಪಂಚತತ್ವಗಳನ್ನು ಕೂಡ ನೀವು ಮನಸ್ಸಿನಲ್ಲಿ ಹೇಳ್ಕೊಳ್ತೀರಾ. ಏನಾಗುತ್ತೆ, ಕೋಪ ಮಾಡ್ಕೊಳಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದಾಗ ಆಟೋಮ್ಯಾಟಿಕಲಿ ನಮ್ಮ ಒಳಗಡೆ ಏನಾಗ್ತಾ ಇರುತ್ತೆ, ತಾಳ್ಮೆ ಬರ್ತಾ ಇರುತ್ತೆ. ಪ್ರತಿಯೊಬ್ರು ನಾವೇನ್ ಮಾಡ್ತೀವಿ ಹೇಳಿ, ಕ್ಷಮಿಸುವ ಗುಣ ನಮ್ಮ ಒಳಗಡೆ ಬರ್ತಾ ಇರುತ್ತೆ. ಆ ಕರುಣೆ ನಮ್ಮ ಒಳಗಡೆ ಸೃಷ್ಟಿಯಾಗುತ್ತೆ. ನೋಡಿ ಎಷ್ಟು ನಮ್ಮಲ್ಲಿ ಪರಿವರ್ತನೆಗಳಾಗುತ್ತೆ ಅಂತೇಳಿ. ಕೋಪ ಮಾಡ್ಕೊಳ್ತಾ ಇದ್ದಾಗ ಏನಾಗುತ್ತೆ ನೋಡಿ, ನಮ್ಮ ಕಣ್ಣುಗಳೆಲ್ಲ ಹೇಗಾಗುತ್ತೆ, ನಮ್ಮ ಬ್ರೀತಿಂಗ್ ಏನಾಗುತ್ತೆ, ನಮ್ಮ ಶರೀರವೆಲ್ಲವೂ ಕೂಡ ಏನಾಗುತ್ತೆ, ನಮ್ಮ ನರ ನಾಡಿಗಳೆಲ್ಲ ಏನಾಗುತ್ತೆ, ನಮ್ಗೆ ತುಂಬಾ ಟೈಟ್ ಆಗಿ ವೈಬ್ರೇಷನ್ ಆಗಿ ನಮ್ಮ ಎನರ್ಜಿ ಎಲ್ಲವೂ ಕೂಡ ಅಲ್ಲೇ ಬಂದ್ಬಿಡು ಖಾಲಿ ಆಗುತ್ತೆ. ನಾವಿನ್ನು ಕೂಲ್ ಆಗೋದಿಕ್ಕೆ ಎಷ್ಟು ಸಮಯ ಬೇಕು? ಆ ಒಂದು ಕೋಪವನ್ನು ನಾವೇನ್ ಮಾಡ್ತೀವಿ, ಮತ್ತೆ 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 ರೇಡಿಯೋ ಟೇಪ್ ರೆಕಾರ್ಡ್ ಹಾಕೊಂಡು ರೆಕಾರ್ಡ್ ಮಾಡ್ತಿಲ್ಲ, ಮತ್ತೆ ಮತ್ತೆ ಈಗ ನಾವು ನೋಡ್ತೀವಲ್ಲ ವಿಡಿಯೋ ಹಾಕೊಂಡೀಗ ನಾವು ಸ್ಟೇಟಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ನಮ್ಗೆ ಇಷ್ಟವಾಗಿರೋದನ್ನ ಮತ್ತೆ 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 ನೋಡ್ತಾ ಇರ್ತೀವಲ್ಲ. ಹಾಗೆ ನಾವು ಈ ಕೋಪವನ್ನ ನಾವೇನ್ ಮಾಡ್ತಾ ಇದ್ವಿ, ಮತ್ತೆ 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 ರಿವೈಂಡ್ ಮಾಡಿ 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 ನಮ್ಮ ಎನರ್ಜಿ ಎಲ್ಲವನ್ನು ಕೂಡ ನಾವು ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ನಮ್ಮ ಬ್ಯಾಟರಿ, ನಮ್ಮ ಶರೀರದ ಬ್ಯಾಟರಿಯನ್ನು ನಾವು ಉಳಿಸ್ಕೊಳ್ಬೇಕು. ಮೊಬೈಲ್ ಬ್ಯಾಟರಿ ಬಗ್ಗೆ ತಲೆ ಕೆಡ್ಸ್ಕೊಳ್ತೀವಿ ನಾವು, ಹೌದಲ್ವಾ? ಏನ್ ತಗೊಳ್ಳೋದು, ಚಾರ್ಜ್ಗೆ ಹಾಕೋದು, ಅದ್ರ ಬಗ್ಗೆ ಎಷ್ಟು ಕೇರ್ ಮಾಡ್ತೀವಿ ನಾವು. ಮೊಬೈಲ್ ಇಲ್ಲ ಅಂದ್ರೂ ಕೂಡ ನಾವು ಬದುಕ್ಬೋದಾದ್ರೆ ನಮ್ಮ ಈ ಶರೀರದ ಬ್ಯಾಟ್ರಿ ಇಲ್ಲ ಅಂದ್ರೆ ನಾವ್ ಇರೋಕ್ಕಾಗುತ್ತಾ? ಯೋಚನೆ ಮಾಡಿ. ಸೊ ನಾವು ಇದ್ರ ಈ ಒಂದು ಚಾರ್ಜ್ ಬಗ್ಗೆ, ಈ ಒಂದು ಎನರ್ಜಿಯ ಬಗ್ಗೆ ನಾವು ತುಂಬಾ ಕಾಳಜಿಯನ್ನು ವಹಿಸ್ಬೇಕು. ಈ ಒಂದು ದಿನ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದ್ರೆ, ಚಿಂತಿಸುವುದಿಲ್ಲ. ಎಲ್ಲರ ಸಮಸ್ಯೆ ಏನು ಅಂದ್ರೆ ಚಿಂತೆ. ಎಷ್ಟಿದೆ ಚಿಂತೆ? ಬೆಟ್ಟದಷ್ಟು ಚಿಂತೆ ನಿಮ್ಮೊಬ್ಬರು ನಮ್ ತಲೆ ಮೇಲೆ ಇದೆ. ಆ ತಲೆ ಚಿಂತೆನ ಹೊತ್ಕೊಳಕ್ ಆಗ್ತಾ ಇಲ್ಲ, ನಮ್ ತಲೆ ಅಷ್ಟು ತೂಕ ಇಟ್ಕೊಂಡ್ಬಿಟ್ಟಿದೀವಿ ನಾವು, ಹೌದಲ್ವಾ? ನೋಡಿ, ಎಲ್ಲಾರು ನಾವು ಕೂತ್ಕೊಂಡು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ, ಚಿಂತೆಯಿಂದ ಏನಾದ್ರು ಪ್ರಯೋಜನ ಇದೆಯಾ? ಎಲ್ಲರಿಗೂ ಗೊತ್ತಿದೆ, ಅರಿವಿದೆ, ಚಿಂತೆ ಮಾಡಬಾರ್ದು ಅಂತ ಗೊತ್ತಿದೆ, ಆದ್ರೆ ಅದ್ರಲ್ಲೇ ನಾವು ಮುಳುಗೋಗ್ತಾ ಇದೀವಿ. ನಾವು ಯಾವಾಗ ನಾವು ನಮ್ಮ ಮನಸ್ಸಿಗೆ, ನಾನು ಹೇಳ್ತೀನಿ, ಇಲ್ಲ ನಾನು ಧೈರ್ಯವನ್ನ ಮಾಡಿ, ಆಗಿರೋದೆಲ್ಲ ಆಗೋಗಿದೆ, ಮುಂದೆ ಏನಾಗುತ್ತೋ ಅದಾಗ್ಲಿ,
ನಾನ್ ಧೈರ್ಯವಾಗಿ ನಾನು ಫೇಸ್ ಮಾಡ್ತೀನಿ ನಾನು ಎಲ್ಲವನ್ನು ಕೂಡ ಅಂತ ಹೇಳಿ ನೀವು ಒಂದು ಸಣ್ಣ ನಿರ್ಧಾರವನ್ನ ತಗೊಂಡು ನಾನು ಖುಷಿಯಾಗಿರ್ತೀನಿ ಅಂತ ನೀವು ನಿರ್ಧಾರವನ್ನ ಮಾಡಿದ್ರೆ ನಿಮ್ ಒಳಗಡೆ ಏನಾಗುತ್ತೆ ಗೊತ್ತಾ, ಒಂದು ನಂಬಿಕೆ ಸೃಷ್ಟಿಯಾಗುತ್ತೆ. ನಿಮ್ಮ ಮನಸ್ಸು ಫ್ರೀ ಆಗುತ್ತೆ ನೋಡಿ. ಯಾವಾಗ ನಿಮ್ಮ ಮನಸ್ಸು ಫ್ರೀ ಆಗುತ್ತೋ ಆನಂದ, ನಂಬಿಕೆ, ಕೆಲಸದಲ್ಲಿ ನಿಮ್ಗೆ ಕಾನ್ಸಂಟ್ರೇಷನ್, ನಿಮ್ಮ ಗಮನ ಎಲ್ಲವೂ ಕೂಡ ನಿಮ್ಗೆ ನೀವ್ ಏನ್ ಕೆಲಸ ಮಾಡ್ಬೇಕು ಅದ್ರಲ್ಲಿ ನಿಮ್ಗೆ ದಾರಿ ಕಾಣೋದಿಕ್ಕೆ ಪ್ರಾರಂಭ ಆಗುತ್ತೆ ನೋಡಿ. ಅದು ಒಂದು ಬದಲಾವಣೆ ನಮ್ಮನ್ನ ಪರಿವರ್ತನೆಗೆ ನಮ್ಮನ್ನು ತಗೊಂಡೋಗುತ್ತೆ ಅಂತ. ಈ ಒಂದು ದಿನ ನಾನು ಕೃತಜ್ಞನಾಗಿರುತ್ತೇನೆ ಅಂತ ನೋಡಿ. ನಾವೇನ್ ಮಾಡ್ತಾ ಇದೀವಿ ಪ್ರತಿದಿನ, ನನ್ಗದಿಲ್ಲ, ಇದಿಲ್ಲ, ನನ್ ಗಂಡ ತಂದ್ಕೊಟ್ಟಿಲ್ಲ, ನನ್ ಮಕ್ಳು ಸಹ ನನ್ ಮಾತ್ ಕೇಳ್ತಾ ಇಲ್ಲ, ಓದ್ತಾ ಇಲ್ಲ, ಕೇಳ್ತಾ ಇಲ್ಲ, ಬರಿತಾ ಇಲ್ಲ, ಬರೀ ಆಗಲ್ಲ ಮಾಡಲ್ಲ ಇದನ್ನೇ ಹೇಳ್ತಾ ಇದೀವಲ್ವಾ. ಆದ್ರೆ ನನಗಿವತ್ತು ಪರಿವಾರ ಇದೆ, ನನಗೆ ಸಂಬಂಧಿಕರಿದ್ದಾರೆ, ಇವತ್ತು ಬೆಳಿಗ್ಗೆ ಎದ್ದು ನಾನು ಕಣ್ಣನ್ನ ಬಿಟ್ಟು ಪ್ರಪಂಚವನ್ನ ನೋಡ್ತಾ ಇದ್ದೀನಿ ಅಂತ ನಾವು ಎಷ್ಟು ಭಾಗ್ಯವಂತ. ಎಷ್ಟೋ ದಿನ ಜನ ನಂಬಿದವರು ಇಡೀ ಪ್ರಪಂಚದಲ್ಲಿ ಬೆಳಿಗ್ಗೆ ಮೇಲೆ ಎದ್ದೇಳೋದೇ ಇಲ್ಲ, ಎಲ್ಲ ಹರಹರ ಅಂತ ಶಿವನ್ ಪಾದ ಸೇರಿರ್ತಾರೆ. ಹೌದಲ್ವಾ ಹೇಳಿ? ಅಂಥದ್ರಲ್ಲಿ ನಾವು ಮತ್ತೊಂದು ದಿನ, ಹೊಸ ದಿನ, ಹೊಸ ಜನ್ಮ, ಹೊಸ ಲೋಕವನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೆಷ್ಟು ಪುಣ್ಯವಂತರಾಗಿದ್ದೀವಿ ಅಲ್ವಾ. ಎಷ್ಟೋ ಜನ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಕೆಲವರಿಗೆ ಮಾತು ಕೇಳಿಸಲ್ಲ, ಕೆಲವರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಕೆಲವರಿಗೆ ಎಂತೆಂತೋ ಕಾಯಿಲೆಗಳು ಬಂದಿದೆ. ಆದ್ರೆ ನಾವ್ ಎಷ್ಟು ನಮ್ಮ ಹತ್ರ ಇರೋದನ್ನ ನಾವು ಮರ್ತೇ ಬಿಡ್ತಿದೀವಿ ನೋಡಿ. ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ನೋಡಕ್ಕೆ ಕಣ್ಣು ಕೊಟ್ಟಿದ್ದಾನೆ, ಮಾತಾಡ್ತಾ ಇದ್ದೀವಿ ನಾವು. ಕೆಲವ್ರಿಗೆ ಕೇಳ್ಬೇಕು, ನೀವು ಕೆಲವರಿಗೆ ಮಾತಾಡಕ್ ಆಗಲ್ಲ ಅಂತ ಹೇಳಿದವ್ರು ಕೇಳ್ಬೇಕು. ಮಾತಿನ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಕಿವಿ ಕೇಳಿಸ್ತಾ ಇದ್ದವ್ರಿಗೆ ಹತ್ರ ನೀವು ವ್ಯಾಲ್ಯೂ ಕೇಳಿ, ಕಿವಿ ಬಗ್ಗೆ ಅವ್ರು ಎಷ್ಟು ಅದ್ರ ಬಗ್ಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮಗೇನಿದೆ ಗೊತ್ತಾ, ನಮ್ಮ ಹತ್ರ ಇದೆಯಲ್ಲ, ನಾವು ಕಳ್ಕೊಂಡಿಲ್ಲ, ನಮ್ಮ ಹತ್ರ ಇದೆಯಲ್ಲ, ಅದಕ್ಕೆ ಅದ್ರ ಬಗ್ಗೆ ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ. WHO ಹೇಳುತ್ತೆ ಏನ್ ಗೊತ್ತಾ, ನಮ್ಮ ವ್ಯಾಲ್ಯೂ 500 ಕೋಟಿಗಿಂತನೂ ಜಾಸ್ತಿ ಇದೆ ಅಂತೆ ನಮ್ದು ವ್ಯಾಲ್ಯೂ, ನಮ್ಮ ಮನುಷ್ಯ ಹ್ಯೂಮನ್ ಬಾಡಿಗೆ. ನಮ್ಗೆ ನೋಡಿ ಅದ್ರ ಬಗ್ಗೆ ಅರಿವೇ ಇಲ್ಲ ನಮ್ಗೆ. ಫ್ರೀ ಯಾಕೆ ಹೇಳಿ? ಇದಕ್ಕೆ ದುಡ್ಡು ಖರ್ಚು ಮಾಡಿಲ್ವಲ್ಲ. ಮೊಬೈಲ್ಗಾದ್ರೆ 60,000 70,000 ಒಂದ್ ಲಕ್ಷ ಖರ್ಚು ಮಾಡಿರ್ತೀವಿ ನಾವು ಐಫೋನಿಗೆ. ಇದಕ್ಕೇನ್ ಖರ್ಚು ಮಾಡಿದೀರಾ ನೀವು? ಬಾಡಿಗೇನು ಖರ್ಚು ಮಾಡಲ್ವಲ್ಲ ನೀವು. ತಾಯಿ ಆರಾಮವಾಗಿ ನಮ್ಮನ್ನ ಸಾಕಿ ದೊಡ್ಡವರಾಗಿ ಮಾಡಿದಾರಲ್ಲ. ನಮ್ಮ ಶರೀರದ ಬಗ್ಗೆ ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಹತ್ರ ಏನಿರುತ್ತೋ ಫಸ್ಟ್ ಅದಕ್ಕೆ ನೀವು ಕೃತಜ್ಞತೆಯನ್ನ ಹೇಳ್ತಾ ಬನ್ನಿ. ಈ ದಿನ ನಾನು ಊಟ ಮಾಡ್ತಾ ಇದ್ದೀನಿ, ಧನ್ಯವಾದ. ಈ ದಿನ ನಾನು ಉಸಿರಾಡ್ತಾ ಇದ್ದೀನಿ, ಧನ್ಯವಾದ. ಒಂದು ಸಲ ಐಸಿಗೆ ಹೋಗಿ ನೋಡಿ ನೀವು, ಒಂದು ಉಸಿರು ತಗೊಳಕ್ ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾರೆ ಅಂತ ನೀವು ಹೋಗ್ಬೇಕು. ನೀವು ಒಂದ್ಸಲ ಅನುಭವನ ರಿಯಲ್ ಆಗಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ, ಮತ್ತೆ ಒಂದು ಉಸಿರು ತಗೊಳೋದಕ್ಕೆ ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾರೆ. ನಾವ್ ಎಷ್ಟು ಸ್ವತಂತ್ರವಾಗಿ ಉಸಿರಾಡ್ತಾ ಇದೀವಿ ಅಂದ್ರೆ ನಾವು ಉಸಿರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವ? ಬರೀ ನಾವು ಎಷ್ಟು ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ ನೋಡಿ. ಸೊ ಇಂದಿನಿಂದ ನಾವೆಲ್ಲರೂ ಕೂಡ ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾವು ಕೃತಜ್ಞತೆಯನ್ನ ಹೇಳಿದಾಗ ನಮ್ಮ ಹತ್ರ ಇನ್ನೂ ಹೆಚ್ಚು ಬರುತ್ತೆ. ನೀವು ಅಂದ್ಕೊಳ್ಳೋಕ್ಕಿಂತ ಹೆಚ್ಚು ನಮ್ಮ ಹತ್ರ ಬರುತ್ತೆ. ಇವತ್ತು ಒಂದು ದಿನ ನಾನು ಪ್ರಾಮಾಣಿಕವಾಗಿರ್ತೇನೆ. ನಿಮ್ಗೆ ಏನ್ ಕೆಲಸ ಇದೆಯೋ, ನೀವು ಬಟ್ಟೆ ಹೊಲಿತೀರಾ, ನೀವು ಕಸ ಗುಡಿಸ್ತೀರಾ, ನೀವು ಆಫೀಸರ್ ಆಗಿದ್ದೀರಾ, ಇಡೀ ಪ್ರಪಂಚ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿದ್ದೀರಾ, ನೋ ಮ್ಯಾಟರ್. ನಿಮಗಿರುವಂತ ಕೆಲಸವನ್ನ ನೀವು ಎಷ್ಟು ಸರ್ವಶ್ರೇಷ್ಠವಾಗಿ ಅತ್ಯುನ್ನತವಾಗಿ ನೀವು ಮಾಡ್ತೀರೋ ಆ ಕೆಲಸ ನಿಮಗೆ ಏನ್ ಮಾಡುತ್ತೆ ಗೊತ್ತಾ? ಗೌರವ, ಸನ್ಮಾನ, ಕೀರ್ತಿ, ಹಣ ಎಲ್ಲವನ್ನು ನಮ್ಗೆ ತಂದ್ಕೊಡುತ್ತೆ. ನೀವು ಸಾಲು ಮರದ ತಿಮ್ಮಕ್ಕ ಒಬ್ಬರ ಕತೆ ಕೇಳಿರ್ಬೋದು, ನೀವೆಲ್ಲರೂ ಕೇಳಿರ್ತೀರಾ ನೋಡಿ. ಅವ್ರಿಗೆ ನೋಡಿ, ಜಸ್ಟ್ ಮರಗಳನ್ನ ಬೆಳೆಸಿದಿಕ್ಕೆ ಅವ್ರಿಗೆ ಮಕ್ಕಳಿಲ್ಲ ಅಂತೇಳಿ ಅವರು ಆ ಮರಗಳನ್ನ ಬೆಳೆಸಿದಿಕ್ಕೆ ಅವ್ರಿಗೆಲ್ಲ ಕೀರ್ತಿ ಆಗ್ಲಿ, ಸನ್ಮಾನ ಆಗ್ಲಿ, ಎಲ್ಲ ಪ್ರೀತಿ ಆಗ್ಲಿ ಎಲ್ಲವೂ ಸಿಗ್ತಾ ಇಲ್ವಾ ಹೇಳಿ? ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನಮ್ಮ ಕೆಲಸಗಳ ಬಗ್ಗೆ ನಮ್ಗೆ ಅಸಡ್ಡೆ ಇದೆ.
ನಮ್ಮ ಪಾತ್ರಗಳನ್ನ ನಾವು ಸರ್ವಶ್ರೇಷ್ಠವಾಗಿ ಮಾಡಿದಾಗ ನಮ್ಮ ಒಳಗಡೆ ಒಂದು ಪರಿವರ್ತನೆ ಆಗ್ತಾ ಬರುತ್ತೆ. ಮತ್ತೆ ಈ ಒಂದು ದಿನ ಎಲ್ಲರ ಮೇಲೆ ಪ್ರೀತಿ ಇಲ್ಲ. ಯಾವುದೇ ಬಡವ ಭೇದ ಅಕ್ಕಪಕ್ಕದವರು ಎದುರುಗಡೆ ಮನೆಯವರು ಹಾಗೆ ಹೀಗೆ ಅಂತ ಪ್ರಾಣಿಗಳು ಪಕ್ಷಿಗಳು ಅಂತ ನೋಡಿ ಒಂದು ದಿನ ನೀವು ಅಭ್ಯಾಸ ಮಾಡಿ ನೋಡಿ. ಈ ಪ್ರೀತಿ ಕರುಣೆಯನ್ನು ತೋರ್ಸಕ್ಕೆ ನಾವೇನ್ ದುಡ್ಡು ಖರ್ಚು ಮಾಡ್ಬೇಕಾ? ಏನಾಗುತ್ತೆ ಗೊತ್ತಾ, ಇದೆಲ್ಲವನ್ನ ಫಾಲೋ ಮಾಡಿದಾಗ ಆಟೋಮ್ಯಾಟಿಕಲಿ ನಮ್ಮ ಎನರ್ಜಿ ನಮ್ ಒಳಗಡೆ ಒಂದು ಪರಿವರ್ತನೆ ತಂದ್ಕೊಡುತ್ತೆ. ಜಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಹಾಸಿಗೆ ಮೇಲೆ ಎದ್ದ ತಕ್ಷಣ ನಿಮಗೆ ಯಾವ ಭಕ್ತಿಗಳಿದೆಯೋ ಅದನ್ನ ಮಾಡ್ಕೊಂಡು ಈ 5 ವಿಷಯಗಳನ್ನ ನೀವು ಪಂಚತತ್ವಗಳನ್ನ ನೀವು ನೆನಪಿಸ್ಕೊಳ್ಬೇಕು. ಇವತ್ತೊಂದು ದಿನ ನಾನು ಚಿಂತೆ ಮಾಡಲ್ಲ, ಇವತ್ತೊಂದಿನ ನಾನು ಕೋಪ ಮಾಡ್ಕೊಳಲ್ಲ ಅಂತ 5ನ್ನ ಪ್ರಾಮಾಣಿಕವಾಗಿರ್ತೇನೆ, ಕೃತಜ್ಞನಾಗಿರುತ್ತೇನೆ, ಕರುಣೆಯಿಂದ ಇರ್ತೇನೆ ಅಂತೇಳಿ ನಿರ್ಧಾರವನ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಒಂದೇ ದಿನ ಎಲ್ಲ ಬದಲಾವಣೆ ಆಗ್ಬಿಡುತ್ತ? ಖಂಡಿತವಾಗ್ಲೂ ಇಲ್ಲ. ಸ್ಟೆಪ್ ಬೈ ಸ್ಟೆಪ್. ಈಗ ನಾವು 100 ಸಲ ನಾವು ಕೋಪ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನೀವು 90ಕ್ಕೆ ಬಂದು ನಿಂತ್ಕೊಳ್ತೀರಾ? 10 ಟೈಮ್ ನೀವು ಕೋಪ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅದು 80ಕ್ಕೆ ಬರುತ್ತೆ, 50ಕ್ಕೆ ಬರುತ್ತೆ, 30, 10 ಅಂತ ಹೇಳಿ 0ಗೆ ಬಂದು ನಿಲ್ತೀರಾ ನೀವು. ಆಮೇಲೆ ನೀವೇ ಹೇಳ್ತೀರಾ ಕೋಪ ಅಂತಂದ್ರೆ ಏನು ಅಂತ ಹೇಳ್ತೀರಾ. ನಿಮ್ಮ ಒಳಗಡೆನೆ ಸದಾ ಆನಂದದ ಸ್ಥಿತಿ ನಿಮ್ಮ ಒಳಗಡೆ ಬಂದ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಹಾಡ್ತಾ ರಾಗ, ನರಳ್ತಾ ರೋಗ. ನಮ್ಗೆ ಯಾವ್ದು ಇವಾಗ? ನಮ್ಮ ಹತ್ರ ಇಲ್ಲ ಇಲ್ಲ ಇಲ್ಲ, ಆಗಲ್ಲ ನಮ್ಗೆ ಹಾಗೆ ನಾವು ನನ್ನ ಆರೋಗ್ಯ ಯಾರು ಕೇಳಿದ್ರು ನನ್ನ ಆರೋಗ್ಯ ಸರಿ ಇಲ್ಲ, ನನ್ ನೋವು ಇದೆ ಅಂತ ಅಂದ್ಮೇಲೆ ನೋವು ಬರ್ಬೇಕಾ ಬೇಡ್ವಾ? ಜಪ ಏನ್ ಮಾಡ್ತಾ ಇದೀವಿ ನಾವು? ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಹೇಳ್ತಿದ್ದೀನಿ, ಪದಗಳು ಸೇರಿ ಅಕ್ಷರಗಳು ಸೇರಿ ಪದ ಆಗುತ್ತೆ, ಪದಗಳು ಸೇರಿ ಏನಾಗುತ್ತೆ? ವಾಕ್ಯ ಆಗುತ್ತೆ, ವಾಕ್ಯಗಳು ಸೇರಿ ಏನಾಗುತ್ತೆ? ಮಂತ್ರ ಆಗುತ್ತೆ, ಮಂತ್ರ ಏನಾಗುತ್ತೆ? ಸಿದ್ಧಿಸುತ್ತೆ. ನಾವೇನೆಂತ ಹೇಳ್ತಾ ಇದೀವಿ? ನನ್ನ ಹತ್ರ ಹಣ ಇಲ್ಲ, ಕಟ್. ಅದೇನಾಗ್ತಾ ಇದೆ ಇವಾಗ? ನಮ್ಗೆ ಹಣ ಇಲ್ಲದ ರೀತಿಯಲ್ಲಿ ಆಗ್ತದೆ. ಮಂತ್ರ ಆರೋಗ್ಯ ಸರಿ ಇಲ್ಲ, ನನ್ ಮಕ್ಳು ನನ್ ಮಾತ್ ಕೇಳಲ್ಲ, ಓದ್ತಾ ಇಲ್ಲ. ನಾವ್ ಏನ್ ಹೇಳ್ತಾ ಇದೀವಿ ನೋಡು? ನಮಗೆ ಅರಿವಿಲ್ಲದೆ ಜಪ ಮಾಡೋದನ್ನ ಪ್ರಾರಂಭ ಮಾಡ್ಕೊಂಡ್ಬಿಟ್ಟಿದೀವಿ. ಇನ್ಮೇಲೆ ನಾವೇನ್ ಮಾಡ್ಬೇಕು? ನಾನು ಆರೋಗ್ಯವಂತೆ, ನಾನು ಧೈರ್ಯಶಾಲಿ ಅಂತೇಳಿ ಸ್ವಲ್ಪ ನಮ್ಮ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಬಂತು ಅಂದ್ರೆ ಖಂಡಿತವಾಗ್ಲೂ ನೀವೇನ್ ಅನ್ಕೊಳ್ತೀರಾ, ನೀವು ಅನ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಬರುತ್ತೆ. ನಿಮ್ಗೆ ಏನ್ ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅಂತ ಏನ್ ಅನ್ಕೊಳ್ತಿದೀವಲ್ಲ, ಅದೆಲ್ಲವೂ ಕೂಡ ನಮ್ಗಳಿಗೆ ಆಗೋದಿಕ್ಕೆ 100ಗಲ್ಲ 1000% ಆಗುತ್ತೆ. ಅದಕ್ಕೆ ನಾವು ರೆಡಿ ಇದೀವಾ? ನಾವು ತಯಾರಾಗ್ತಾ ಇದೀವಾ? ನಾವು ಅಭ್ಯಾಸ ಮಾಡ್ತಾ ಇದೀವಾ? ನಮ್ಮನ್ನೇ ನಾವು ಪರೀಕ್ಷೆಯನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಸೊ ಇದನ್ನೇ ಮಾತುಗಳೆಲ್ಲವನ್ನೇ ಕೂಡ ನಮ್ಮಲ್ಲಿ ಬಸವಣ್ಣನವರಾಗಿರ್ಬೋದು, ಕಾಯಕವೇ ಕೈಲಾಸ, ದಯೇ ಧರ್ಮದ ಮೂಲವಯ್ಯ, ವಸುದೈವ ಕುಟುಂಬಕಂ, ಹೌದಲ್ವಾ? ಸರ್ವೇ ಜನ ಸುಖಿನೋ ಭವಂತು. ನೋಡಿ, ಎಲ್ಲವನ್ನು ಕೂಡ ಒಂದೊಂದು ಪದಗಳಲ್ಲಿ ಎಷ್ಟು ಮುತ್ತು ಪೋಣಿಸಿದಂಗೆ ಎಲ್ಲವನ್ನು ಕೂಡ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಏನ್ ಮಾಡೋಣ? ಮತ್ತೆ ಇವತ್ತು ನಾವು ಚಿಂತನೆಯನ್ನ ಮಾಡಿ, ಮಂಥನವನ್ನ ಮಾಡಿ, ಈ ಸ್ಪಿರಿಚುಯಾಲಿಟಿ ಅನ್ನೋದನ್ನ ಕೇಳೋದಲ್ಲ, ನಿತ್ಯ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಬೇಕು, ಇಂಪ್ಲಿಮೆಂಟೇಶನ್ ಮಾಡ್ಬೇಕು, ನಾವು ಪ್ರಯೋಗಗಳನ್ನ ಮಾಡ್ಬೇಕು. ಆಗ ನಿಮ್ಗೆಲ್ಲರಿಗೂ ಕೂಡ ರಿಸಲ್ಟ್ ಬರೋದಕ್ಕೆ 100ಗಲ್ಲ 1000% ರಿಸಲ್ಟ್ ಬರುತ್ತೆ. ನಾವೇನ್ ಮಾಡ್ತಾ ಇದೀವಿ? ಕೇಳಿದೀವಿ, ಯಾರಿಗ್ ಗೊತ್ತಿಲ್ಲ ಹೇಳಿದೆಲ್ಲ, ಆದ್ರೆ ಅದನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ನಾವು ಫಾಲೋ ಮಾಡ್ತಾ ಇದೀವಾ? ಇದು ನಾವು ಫಾಲೋ ಮಾಡ್ಬೇಕು. ಫಾಲೋ ಮಾಡಿದಾಗ್ಲೇನೆ ನಮ್ಗೆ ಅದರಲ್ಲಿ 100ಗಲ್ಲ ನಮ್ಗೆ 1000% ರಿಸಲ್ಟ್ ನಮ್ಗೆ ಬಂದೇ ಬರುತ್ತೆ. ಸೊ ಒಳ್ಳೇದಾಗ್ಲಿ.